ಇದು ಉಳ್ಳಾಲ ಹೊಯ್ಗೆ. ನೆನಪಿದೆಯಾ? 1 ವರ್ಷದ ಹಿಂದೆ ಇದೇ ಉಳ್ಳಾಲ ಹೊಯ್ಗೆ ಅಂತ ನಾವು ಒಂದು ಸ್ಟೋರಿ ಮಾಡಿದ್ವಿ. ಅದೇ ಮರಳು ಮಾಫಿಯಾದ ಅಬ್ಬರದ ಬಗ್ಗೆ. ನಿಷೇಧಿತ ಪ್ರದೇಶದಲ್ಲಿ ಮರಳುಗಾರಿಕೆ ಮಾಡೋದನ್ನ ಇಲ್ಲಿ ಜನರ ಒಂದು ದ್ವೀಪ ಪ್ರದೇಶದ ಜನರ ಅವರ ಅನ್ನವನ್ನ ಕಿತ್ತುಕೊಂಡು ನೀವು ಮರಳುಗಾರಿಕೆ ಅಕ್ರಮವಾಗಿ, ಇದರಿಂದ ಸರ್ಕಾರಕ್ಕೆ 1 ರೂಪಾಯಿ ಲಾಭ ಇಲ್ಲ, 1 ರೂಪಾಯಿ ರಾಯಲ್ಟಿ ಬರಲ್ಲ. ಇಲ್ಲೇನಿದ್ರು ಬ್ಲ್ಯಾಕ್ ಮನಿ ಮಾತ್ರ ಸಂಗ್ರಹ ಆಗುತ್ತೆ. ಆದರೆ ಅಷ್ಟು ಸಂಗ್ರಹ ಮಾಡಿ ಇಂಥ ದ್ವೀಪಗಳನ್ನೆಲ್ಲ ನಾಶ ಮಾಡಿಕೊಂಡು ಮರಳುಗಾರಿಕೆ ಮಾಡ್ತಿದ್ದಾರಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಇರೋದು. ಮರಳು ಮಾಫಿಯಾ ಮಾಡ್ತಿದ್ದಾಗ ಇಲ್ಲೆಲ್ಲವೂ ಅಬ್ಬರದಿಂದಾಗಿ ಜನರಿಗೆ ಈ ರೀತಿ ಚಿಪ್ಪು ಹೆಕ್ಕೋಕ್ಕಾಗ್ತಿರ್ಲಿಲ್ಲ, ಮೀನುಗಾರಿಕೆ ಮಾಡೋಕ್ಕಾಗ್ತಿಲ್ಲ, ಸ್ಥಳೀಯರು ಸಾಕಷ್ಟು ತೊಂದರೆಗೊಳಗಾಗ್ತಿದ್ರು. ಅವರ ನೋವಿಗೆ ಸ್ಪಂದಿಸಿ ವಿಜಯ್ ಟೈಮ್ಸ್ ಇಲ್ಲೊಂದು ಸ್ಟೋರಿ ಮಾಡಿತ್ತು. ಆದರೆ ಈಗ ಬದಲಾವಣೆಯನ್ನು ನೀವೇ ನೋಡ್ತೀರಾ. ಇದನ್ನೇ ಹೇಳ್ತೀವಿ ವಿಜಯ್ ಟೈಮ್ ಇಂಪ್ಯಾಕ್ಟ್. ಈಗ ಜನ ಖುಷಿಯಾಗಿರ್ತಾರೆ. ನಿಮ್ಮೊಂದು ಸೀನ್ ತೋರಿಸ್ತೀನಿ. ಈ ಹಿಂದೆ ಇದೇ ಕಡಲ ದಂಡೆಯಲ್ಲಿ ಕೂತ್ಕೊಂಡು ಒಂದು ಅಜ್ಜಿ ಯಾವ ರೀತಿ ಅತ್ತಿದ್ರು ಈ ಮರಳು ಮಾಫಿಯಾದ ಅಬ್ಬರಕ್ಕೆ ಅವರ ಬದುಕು ಹೇಗೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು ಅಂತ ಒಮ್ಮೆ ನೋಡಿ. ಏತು ವರ್ಷದಿಂದ ಎಂಕ್ಲು ಇಂದತ್ತಿನೇ ದಿನದೆತ್ತಿತ್ತು ಪೆಟ್ಟಿ ಒಯ್ತಿದ್ದು ಮರವಾಯ್ದಿತ್ತದು ಮುಲ್ತ ಅಡೆಗೆ ತೊಕ್ಕೊಟ್ಟು ಮುಟ್ಟ ತಾರೆ ಎದ್ದಿದ್ದುಕೊಂಡವ್ದಿತ್ತೇನೆ. ಒಂಜಿ 4 ವರ್ಷಡು ಎಂಕ್ಲೆ ದಾಲೈಜಿ ಓಡೆ ಪೊಂಡಲ್ಲ ಗುರಿ ಬಂಡ ಇಲ್ಲೊಂದು ಜತ್ತಿ ಬಕ್ಕ ಇಂಕ್ಲೆ ಇಂಚು ಪಾರಜ್ಜಿ ಎತ್ತಿಜ್ಜಿ ಬಕ್ಕ ಮರವ ಇಜ್ಜಿ ಇಂಚಿನ ವಸ್ತಿಲ್ಲ ಇಜ್ಜಿ ವರ್ಮ ಜೋಕ್ಲ ಒಯ್ಟು ಉಳ್ಳೇರತ್ತೆ ಬಾಡಿಗೆ ಉಂತಿದ್ದೇರು ಉಳ್ಪ ಆಪೂಜಿ ಬಂದದು ನನ್ನ ಎಂಕ್ಲು ಎತ್ತಿ ಕೊಡ್ತುಂಡು ಪಾರೆ ಪೊಯ್ಯದೆತ್ತದೆ ಪೋತೇರಕ್ಲು ಅಕ್ಲು ಟೆನ್ಷನ್ ಅಡು ಈ ಜೋಕ್ಲೆ ಕಾಪೂಜಿ ಇತ್ತೆ ಎಂಕ್ಲೇಕು ಮುಳ್ಪದೆತ್ತಿಂಡ ಎಂಕ್ಲು ಜೋಕ್ಲು ಇಲ್ಲಿ ಕಟ್ಟರೆ ಸಾಧ್ಯ ಉಂಡ ನೋಡಿ. ಅವತ್ತು ಅಳ್ತಿದ್ರು ಜನ, ಇವತ್ತು ಖುಷಿಯಾಗಿ ನಗ್ತಾ ಇದ್ದಾರೆ, ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಯಾವ ರೀತಿ ಮಾಫಿಯಾಗಳು ಇಲ್ಲಿನ ಸ್ಥಳೀಯ ಮಂದಿಯ ಬದುಕನ್ನು ಹಾಳು ಮಾಡ್ತವೆ, ಅದೇ ಮಾಫಿಯಾಕ್ಕೆ ಕಡಿವಾಣ ಹಾಕಿದ್ರೆ ಮತ್ತೆ ಪ್ರಕೃತಿಯ ಸೊಬಗಿನ ಮಡಿಲಲ್ಲಿ ಜನ ಹೇಗೆ ಖುಷಿಯಾಗಿ ಇರ್ತಾರೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಈಗ ತುಂಬ ಚೇಂಜಸ್ ಕಾಣ್ತದೆ. ಇಲ್ಲಿ ಮುಂಚೆ ಸ್ವಲ್ಪ ಗುಂಡಿಯಲ್ಲಿದ್ದು ಹೋಗ್ಲಿಕ್ಕೆ ಎಲ್ಲ ಭಯ ಆಗ್ತಿತ್ತು. ಈಗ ಸ್ವಲ್ಪ ಆಚೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ತುಂಬ ಜನ ನದಿಗೆಲ್ಲ ಇಳಿತಾರೆ. ಒಳ್ಳೆ ಒಂದು ಧೈರ್ಯದಿಂದ ಇದ್ದಾರೆ ಇಲ್ಲಿ ಜನ. ಮತ್ತು ನೋಡ್ಲಿಕ್ಕೆ ಕೂಡ ಖುಷಿ ಆಗ್ತದೆ ಈಗ. ಹಾಗೆ ಸ್ವಲ್ಪ ಒಂದು ಧೈರ್ಯದಿಂದ ಇದ್ದೇವೆ ನಾವು ಊರವರು. ಮೊದಲಿನ ಅವಾಗ ಅಜ್ಜಿ ಹೇಳ್ತಿದ್ರು ಚಿಪ್ಪು ಗಣಿಗಾರಿಕೆ ಮಾಡ್ತಿದ್ವಿ, ಚಿಪ್ಪನ್ನು ತೆಗಿತಿದ್ವಿ. ನಮಗೆ ತೆಗಿಲಿಕ್ಕೆ ಆಗ್ತಿರಲಿಲ್ಲ ಮುಂಚೆ. ನಾವು ಗ್ಯಾಸ್ ಲೈಟಿಗೆ ಹೋಗಿ ಮೀನಲ್ಲಿ ಇರ್ತಿದ್ವಿ ತುಂಬ ಅಲ್ಲಿ ಮುಂದೆ ಎಲ್ಲ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಈಗ ಒಂದು ಧೈರ್ಯದಿಂದ ಹೋಗ್ಬೋದು, ಚಿಪ್ಪೆಲ್ಲ ಸಿಗ್ತದೆ, ಮೀನೆಲ್ಲ ಹಿಡಿಯಬಹುದು. ಈಗ ಖುಷಿಯಲ್ಲಿದ್ದೇವೆ ನಾವು ಇಲ್ಲಿ ಜನ. ಈಗ ಸ್ವಲ್ಪ ಮೀನು ಸಿಗ್ತಾ ಉಂಟು. ದುಂಬೆ ವೈಕಿ ತೆಗ್ತಾ ಇದ್ರು, ತುಂಬ ಡೀಪ್ ಆಗ್ತಾ ಇತ್ತು. ಈಗ ಎತ್ತರಾಗಿ ಮೀನೆಲ್ಲ ಬರ್ತಾ ಇತ್ತು. ಈಗ ನಮಗೆ ಸಿಪ್ಪಿ ಸಿಗ್ತಾ ಉಂಟು. ಹಾಗಾಗಿ ಜನವರೆಲ್ಲ ಇಲ್ಲಿ ಬಂದು ಬೀಚಲ್ಲಿ ನಮಗೆ ತುಂಬ ಖುಷಿಯಾಗಿದೆ. ಈಗ ಇಲ್ಲಿ ಕಟ್ಟಡ ಎಲ್ಲ ಕಟ್ಟಿ ಅವರಿಗೆ ತುಂಬ ಖುಷಿ ಆಗ್ತಾ ಉಂಟು. ಸೊ ನಾವು ವಿಜಯ್ ಟೈಮ್ಸ್ ಮಾಡಿದ ವರದಿಗೆ ಪ್ರತಿಫಲ ಸಿಕ್ತು. ಸಿಕ್ತು ಖುಷಿ ಆಯಿತು. ನಮ್ಮ ನಿಜವಾದ ಪತ್ರಿಕೋದ್ಯಮಕ್ಕೆ ಇದು ಕೊಟ್ಟದ್ದು ನಿಜವಾದ ಇಂಪ್ಯಾಕ್ಟ್.